11 ಮತ್ತೆ ಪಾಕಿಸ್ತಾನಕ್ಕೆ 12 ಪಾಠ ಕಲಿಸ್ತೀನಿ ಅಂತ ಗಂಟೆಗೆ ಹೇಳೋದು. ಡಿಜಿಎಫ್ ಮೀಟಿಂಗ್ ಇದೆ ಸರ್. ಹೌದಾ? ಯಾವಾಗ? 12 ನಾಳೆ ಮಂಡ್ಯ. ಕಾದ್ ನೋಡೋಣ. ನೋಡಿ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ನಮ್ಮ ಯಾರ ವಿರುದ್ಧನೂ ಕೂಡ ನಾವು ದ್ವೇಷ ಸಾಧಿಸಕ್ಕಂಥದ್ದು ನಮ್ಮ ದೇಶದ ಪ್ರವೃತ್ತಿ ಅಲ್ಲ. ಆದ್ರೆ ಪದೇ ಪದೇ ನಮ್ಮ ದೇಶದ ಮೇಲೆ ಆತಂಕವಾದಿಗಳ ಏನು ಆಕ್ರಮಣ ಇದೆಯಲ್ಲ, ಇದು ಯಾರು ಸಹಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಫಾರ್ ಟೆರರಿಸಂ ದಿ ಶುಡ್ ಬಿ ಝೀರೋ ಟಾಲರೆನ್ಸ್. ಯಾಕಂದ್ರೆ ಈ ರೀತಿ ಒಂದ್ ವೇಳೆ ನಾವು ಟೆರರಿಸಂ ಬೇರೆ ನಮಗೆ ಬಂದಿರತಕ್ಕಂಥದ್ದು ಪ್ರಶ್ನೆ ಏನಿದೆ, ಈಗ ನಮ್ಮ ದೇಶದಲ್ಲಿ ಅಮಾಯಕ ಜನರ ಮೇಲೆ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದನ್ನು ನಮ್ಮ ದೇಶ ನೋಡ್ಕೊಂಡು ಕುಂದ್ರಕ್ಕಾಗುತ್ತೆ. ಹಾಗಾಗಿ ಈ ಕ್ರಮ ಕೈಗೊಂಡಿದೆ. ಇವತ್ತು ನಮ್ಮ ದೇಶ ಏನು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರಗಾಮಿಗಳ ಏನು ತಾಣದ ಮೇಲೆ ಏನು ಬಾಂಬಿಂಗ್ ಆಗಿದೆ, ಅದು ನಮ್ಮ ರೈಟ್ ಇದೆ. ಹಾಗಾಗಿ ಅದನ್ನು ಮಾಡಿದ್ದೀವಿ. ಆ ದೇಶದ ಮೇಲೆ ಆಕ್ರಮಣ ಮಾಡಿ ಅದಕ್ಕೆ ಅತಿಕ್ರಮಣ ಮಾಡ್ಬೇಕು ಅಂತ ನಮ್ಮ ದೇಶದ ಉದ್ದೇಶ ಇಲ್ಲ. ಆ ದೇಶ ನಮ್ಮ ನಾಗರಿಕರ ಮೇಲೆ ಮಾಡಿದೆ ಸರ್ ದಾಳಿ. ನಾಗರಿಕರು ನಾಗರಿಕರು ಬಲಿಯಾಗಿದ್ದಾರೆ. ಎಲ್ಲಾ ಉಗ್ರಗಾಮಿಗಳ ಏನು ತಾಣಗಳಿದ್ದು ಅವೆಲ್ಲವನ್ನ ನಾವು ಶೂಟ್ ಡೌನ್ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಇವತ್ತೇನು ಸೈನಿಕರು ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವ್ರ ಜೊತೆಗೆ ನಾವು ಸಾಲಿಡಾರಿಟಿಯಿಂದ ನಿಲ್ತಿದ್ವಿ.